ಪುಟ್ಟ ಬಾಲಕಿಯನ್ನ ಕೊಲೆ ಮಾಡಿ ಆತ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಂತ ಆ ನರ ರಾಕ್ಷಸ ರಿತೇಶ್ ಕುಮಾರ್ ಏನಿದ್ದಾನೆ, ಆತ ಸುಮಾರು 10 ಗಂಟೆಯಿಂದ ಸುಮಾರು 10:30 ಕೂಡ ಇದೇ ರಸ್ತೆಯಲ್ಲಿ ಓಡಾಡ್ತಾ ಇದ್ದ. ಆತನ ಓಡಾಟ ಮತ್ತೆ ಆತನ ಚಲನವಲನವನ್ನ ನೋಡಿರುವಂತ ಇಲ್ಲಿನ ಪ್ರತ್ಯಕ್ಷದರ್ಶಿಯೊಬ್ರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಅವ್ರ ಮನೆ ಇಲ್ಲೇ ಪಕ್ಕದಲ್ಲೇ. ಅವ್ರು 2-3 ಬಾರಿ ಆ ಕಡೆ ಈ ಕಡೆ ಹೋಗುವಾಗ್ಲೂ ಕೂಡ ಆತ ಅಲ್ಲೇ ಇದ್ದ. ಅವ್ರಿಗೆ ಏನು ಅನುಮಾನ ಬಂದಿತ್ತು ಅನ್ನೋದ್ರ ಬಗ್ಗೆ ಅವ್ರನ್ನ ಕೇಳೋಣ. ನಮಸ್ಕಾರ, ತಮ್ಮ ಹೆಸರು? ನಾನು ಸುಜಯ್ ಶಾನ್ಭಾಗ್ ಅಂತ. ಇದೇ ಏರಿಯಾದಲ್ಲಿ 4ನೇ ಮನೆ ಇಲ್ಲಿಂದ. ನಾನು 10 ಗಂಟೆಯಿಂದ ಸುಮಾರು ಒಂದು 11:30ವರೆಗೂ 11:30 ಸುಮಾರು ಆಸುಪಾಸು ಒಂದು 4-5 ಸತಿ ಕಾರಲ್ಲಿ ಓಡಾಡಬೇಕಾದ್ರೆ ಸಮೇತ ಯಾರೋ ಓಡಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರೆ ಯಾರೋ ಅವ್ರು ಇರ್ಬೋದು ಅಂತ ಅನ್ಕೊಂಡು ಸುಮ್ಮನೆ ನಾನು ಅದನ್ನಷ್ಟು ಗಮನಿಸ್ಲಿಲ್ಲ. ಆದ್ರೆ ಸಂಜೆ ಯಾವಾಗ CCTV ಫುಟೇಜ್ಗಳೆಲ್ಲ ಲೀಕ್ ಆಯ್ತು, ಅದು ನೋಡಿದಾಗ ಮಾತ್ರ ಬಹಳ ಆಘಾತಕಾರಿ ಆಯ್ತು. ಎದುರುಗಡೆಗೆ ಸ್ಕೂಲ್ ಇದೆ. ಏನ್ ಮಾಡ್ತಾ ಇದ್ದವ ನೀವು ನೋಡಿದಾಗ? ಈ ಗೇಟ್ ಅಲ್ಲಿ ಆತ ಎತ್ತಾಕೊಂಡು ಹೋಗಿರೋದು, ಆ ಮಗುವನ್ನ ಕಿಡ್ನಾಪ್ ಮಾಡಿರೋದು. ಏನ್ ಮಾಡ್ತಾ ಇದ್ದ? ಆತನ ನಡೆ ನಿಮ್ಗೆ ಏನಾದ್ರು ಅನುಮಾನ ಬಂದಿತ್ತಾ? ಅಂದ್ರೆ ನೋಡಿ, ಇದು ಇಟ್ಸ್ ಅ ರೆಸಿಡೆನ್ಷಿಯಲ್ ಏರಿಯಾ. ಬೇಸಿಕಲಿ ತುಂಬಾ ಜನ ಓಡಾಡ್ತಿರ್ತಾರೆ. ಯಾರೋ ಕೆಲಸಗಾರರು ಓಡಾಡ್ತಿರ್ಬೋದು ಅನ್ನೋದಷ್ಟೇ ನಮ್ಮ ಸಂಶಯ ಇತ್ತು. ನಮ್ಗೆ ಈ ತರ ಆಗುತ್ತೇನೋ ಅಂತ ಪರಿಕಲ್ಪನೆನೂ ಇರಲಿಲ್ಲ. ಅವ್ನು ಓಡಾಡ್ತಾ ಇದ್ದ. ಸುಮ್ಮನೆ ಒಂದ್ ಕಡೆ ನಿಲ್ಲೋದು, ನಾವ್ಯಾರೋ ಹೀಗೆ ದಾರಿ ಹೋಗ್ರಿರ್ತಾರೆ ಅನ್ಕೊಂಡು ಸುಮ್ಮನೆ ಆದ್ವಿ. ಅಂದ್ರೆ ಇಷ್ಟು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಎದುರುಗಡೆ ಸ್ಕೂಲ್ ಇದ್ಕೊಂಡು ಮತ್ತೆ ಇಲ್ಲಿ ಡಾನ್ಸ್ ಕ್ಲಾಸ್ಗಳು ನಡೆಯುತ್ತೆ. ಸೊ ಇಷ್ಟೆಲ್ಲ ಇರ್ಬೇಕಾದ್ರೆ ಇಂಥದ್ದಾಗತ್ತೆ ಅನ್ನುವಂಥ ಕಲ್ಪನೆ, ಊಹೆ ಸಮೇತ ನಮ್ಗಿರ್ಲಿಲ್ಲ. ಆದ್ರೆ ಬಹಳ ಆಘಾತಕಾರಿಯಾದಂತಹ ಸುದ್ದಿ ಇದು. ಈ ತರ ಆಗ್ಬಾರ್ದು. ಇನ್ನಾದವರಿಗೆ ಒಳ್ಳೆ ಶಿಕ್ಷೆಯನ್ನ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ವಿಚಾರ ಸುಜಯ್ ಅವರೇ, ಆತ ಡ್ರಗ್ ವ್ಯಸನಿಯಾಗಿದ್ದ, ಆತ ಗಾಂಜಾ ಸೇವನೆ ಮಾಡ್ಕೊಂಡಿದ್ದ ಅನ್ನೋ ರೀತಿಯಲ್ಲಿ ಈಗ ಪ್ರಾಥಮಿಕವಾಗಿ ತನಿಖೆಯಲ್ಲಿ ವಿಚಾರ ಗೊತ್ತಾಗಿದೆ. ತಾವು ನೋಡ್ದಂಗೆ ಆ ರೀತಿ ಏನಾದ್ರು ತಮ್ಮ ಕಂಡು ಬಂತ? ಓಲಾಡ್ತಿರೋದು, ತೂರಾಡ್ತಿರೋದು, ಆ ರೀತಿ ಆತನ ನೋಡಿದಾಗ ಮುಖಚರ್ಯೆ ಮತ್ತೊಂದು? ನೋಡಿ, ನಮ್ಗೆ ಆ ರೀತಿಯಲ್ಲಿ ನಾನಂತೂ ನೋಡ್ಲಿಲ್ಲ ಅವನ್ನ. ಬಟ್ ಅವನು ಹಾಲ್ಟ್ ಮಾಡ್ಕೊಂಡು ನಿಂತಿದ್ದನ್ನ ನಾನು ಗಮನಿಸಿದೆ. ಬಟ್ ಅಷ್ಟು ನನಗೆ ಪೇಷನ್ಸು ಇರಲಿಲ್ಲ ಅವ್ನು ಯಾರು ಅಂತ. ಸೊ ಅವ್ನು ಇಲ್ಲಿದ್ದ, ಓಡಾಡ್ತಿದ್ದ. ಅಲ್ಲಿವರೆಗೂ ನಮ್ಮ ಮನೆ ಎದುರುಗಡೆ ತನಕನೂ ಬಂದು ಮತ್ತೆ ವಾಪಸ್ ಈ ಕಡೆ ಈ ರೋಡಲ್ಲಿ ಒಂದು 3-4 ಸತಿ ಓಡಾಡಿದ್ದಾನೆ. ಈ ಮನೆಯವರು ತಮ್ಮ ಪರಿಚಯ ಇದೆಯಾ? ಮತ್ತೆ ಮೃತಪಟ್ಟ ಮಗು ಅವ್ರ ತಾಯಿ ಏನಾದ್ರು ತಮ್ಗೆ ಪರಿಚಯಸ್ತ್ರ? ಇಲ್ಲ, ಅಷ್ಟು ಇದಿಲ್ಲ. ನಾವೆಲ್ಲ ಒಂದೇ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇರೋದ್ರಿಂದ ಅವ್ರ ಕಾರ್ನೆಲ್ಲ ಅಲ್ಲಿ ಪಾರ್ಕ್ ಮಾಡ್ತಾರೆ. ಅವಾಗ 1-2-3 ಸತಿ ಮಾತಾಡಿದ್ವಿ. ಬಟ್ ಆ ಮಗುನ ನಾನು ಇದುವರೆಗೂ ನೋಡಿರ್ಲಿಲ್ಲ. ಬಟ್ ಇಲ್ಲಿ ತುಂಬಾ ಚಿಕ್ಕ ಮಕ್ಕಳಿದ್ದಾರೆ. ಅಂದ್ರೆ ಯಾರು ಮನೆ ಕೆಲಸ ಮಾಡುವಂತವ್ರು, ಅವ್ರದ್ದೆಲ್ಲ ಮಕ್ಕಳು ತುಂಬಾ ಜನ ಓಡಾಡ್ತಿರ್ತಾರೆ, ಆಟ ಆಡ್ತಿರ್ತಾರೆ. ಹೀಗಾದಾಗ ಮಕ್ಕಳನ್ನ ನಾವ್ ಹೇಗ್ ರೋಡಿಗೆ ಬಿಡೋದು ಹೇಳಿ? ಎದುರುಗಡೆನೆ ಸ್ಕೂಲ್ ಇದೆ. ಇಲ್ಲೇ ಪಕ್ಕ ಹೋದ್ರೆ ಪ್ರಹ್ಲಾದ್ ಜೋಶಿ ಅವ್ರ ಮನೆ ಇದೆ, ಬೊಮ್ಮಾಯಿ ಅವ್ರ ಮನೆ ಇಲ್ಲೇ ಇದೆ. ರಿಸರ್ವ್ ಏರಿಯಾ ಇದು. ಇಷ್ಟಿದ್ರು ಕೂಡ ಅದು ಹಗಲೇ ಎತ್ತಾಕೊಂಡು ಕೊಲೆ ಮಾಡಿ ಈ ತರದ್ದಾಗತ್ತೆ ಅಂತ ಹೇಳಿದ್ರೆ ಸಾಕ್ತಿದೆ ಅಂತ ಹುಬ್ಬಳ್ಳಿ ಈ ಕಡೆ ಎಲ್ಲ. ನಿಜ ಹೇಳ್ಬೇಕಂದ್ರೆ ನಮ್ಮ ಕಾರ್ಪೊರೇಟರ್ ಆದಂತಹ ಶ್ರೀ ಸಂತೋಷ್ ಶ್ರವಣ್ ಅವ್ರು ಭಯಂಕರ ಸ್ಟ್ರಿಕ್ಟ್ ಇದ್ದಾರೆ. ಅವರು ತುಂಬಾ ಇಷ್ಟು ಅಚ್ಚುಕಟ್ಟಾಗಿ ಅವ್ರು ನಡ್ಸ್ಕೊಂಡು ಹೋಗ್ತಾರೆ. ಇಷ್ಟು ಅಚ್ಚುಕಟ್ಟಾಗಿ ಅವರೆಲ್ಲವನ್ನ ನೆರವೇರಿಸ್ತಾರೆ. ಈ ತರ ಆಗಿದೆ ಅಂದ್ರೆ ನಮ್ಗೆ ಆಘಾತಕಾರಿ. ಆದ್ರೆ ಹುಬ್ಳಿಯಲ್ಲಿ ಈ ತರದ್ದು ಪದೇ ಆಗ್ತಿರೋದು ವಿಷಾದನೀಯ. ಒಂದು ಕಡೆ ಮಕ್ಕಳನ್ನ ಹೇಗೆ ನಾವು ಮುಂದೆ ಕಳಿಸ್ಬೇಕು, ಮಕ್ಕಳನ್ನ ಹೇಗೆ ಬಿಡ್ಬೇಕು ಅನ್ನೋ ಒಂದು ಪಾಲಕರಲ್ಲಿ ಬರುವಂತಹ ಒಂದು ವಿಷಯನೇ ಅಲ್ವಾ. ಸೊ ಹಾಗಾಗಿ ನೋಡುವ, ಏನಾದ್ರೂ ಇದಕ್ಕೆ ಕಠಿಣ ಕ್ರಮವನ್ನ ತಗೊಳ್ತಾರೆ ಅನ್ನುವಂತಹ. ಸರ್ಕಾರಕ್ಕೆ ತಾವು ಏನ್ ಹೇಳ್ತೀರಿ? ಮಕ್ಕಳಿಗೆ ಮೊದಲು ನಾವು ಎಡ್ಯುಕೇಟ್ ಮಾಡಬೇಕು. ಗುಡ್ ಟಚ್ ಬ್ಯಾಡ್ ಟಚ್ ಈಗ ಆಲ್ರೆಡಿ ಮಾಡ್ತಾ ಇದೀವಿ. ಸೊ ಎಲ್ಲ ಮಕ್ಕಳಿಗೆ ಅದನ್ನು ಮುಟ್ಟಿಸ್ಬೇಕು. ಸರ್ಕಾರಕ್ಕೆ ಒಂದೇ ಮನವಿ, ಇಂಥವ್ರಿಗೆ ಮಾಡಿದವ್ರಿಗೆ ಒಂದು ಕಠಿಣವಾದಂತಹ ಶಿಕ್ಷೆನ ಕೊಟ್ಟರೆ ಮುಂದೆ ಮಾಡುವವ್ರಿಗೆ ನಾವು ಮಾಡಬಾರ್ದು ಅನ್ನುವಂತಹ ಒಂದು ಭಯ ಹುಟ್ಟಿಸಿದ್ರೆ. ಈಗ ನೋಡಿ, ಫಾರಿನ್ ಸಿಸ್ಟಮ್ಗಳೆಲ್ಲ ನಾವು ನೋಡಿದಾಗ ಕ್ರೈಮ್ ರೇಟ್ ಇಸ್ ವೆರಿ ಲೋ ಬಿಕಾಸ್ ಅವರ ಆಕ್ಷನ್ಸ್ ಆರ್ ವೆರಿ ಸ್ಟ್ರಿಕ್ಟ್. ಸೊ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಖಂಡಿತ ನಾವು ಹೇಳ್ತೀವಿ ಮಾತಿಗೂ ನಮ್ದು ರಾಮರಾಜ್ಯ, ನಮ್ಮ ಧರ್ಮ ಸಂಸ್ಥಾಪನೆ ಆಗ್ಬೇಕು ಅಂತ. ಬಟ್ ಇಂಥದ್ದೇ ಆಗ್ತಾ ಇದ್ರೆ ಏನಾಗುತ್ತೆ ನಮ್ಮ ಕತೆ? ಸೊ ಇದನ್ನ ನಾವೇ ಎಡ್ಯುಕೇಟ್ ಮಾಡಿ ಒಂದಿಷ್ಟು ಮೌಲ್ಯಗಳನ್ನ ಮಕ್ಕಳಿಗೂ ತಿಳಿಸ್ಬೇಕು, ಪಾಲಕರಿಗೂ ತಿಳಿಸ್ಬೇಕು ಅನ್ನೋದನ್ನ ನನ್ನ ಪ್ರಯತ್ನ. ಅದನ್ನ ನಾವೆಲ್ಲ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಮಾಡಬೇಕು ಅನ್ನೋದು ನನ್ನದೊಂದು ಮನವಿ. ನೋಡಿ, ಇದು ಪ್ರತ್ಯಕ್ಷದರ್ಶಿ ಅವರು ಹೇಳ್ತಿರುವಂತ ಮಾತು. ಅವರು ಕಂಡಂಗೆ ಆ ಆರೋಪಿ ಏನ್ ಮಾಡ್ತಿದ್ದ ಅಥವಾ ಅವನ ಚಲನವಲನ ಹೆಂಗಿತ್ತು, ದಾರಿ ಹೋಗನ್ ರೀತಿಯಲ್ಲಿದ್ರು, ಆತ ಏನ್ ಮಾಡಿದ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಕ್ಯಾಮರಾ ಪರ್ಸನ್ ಕಾಂತರಾಜು ಜೊತೆಗೆ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಪುಟ್ಟ ಬಾಲಕಿಯನ್ನ ಕೊಲೆ ಮಾಡಿ ಆತ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಂತ ಆ ನರ ರಾಕ್ಷಸ ರಿತೇಶ್ ಕುಮಾರ್ ಏನಿದ್ದಾನೆ, ಆತ ಸುಮಾರು 10 ಗಂಟೆಯಿಂದ ಸುಮಾರು 10:30 ಕೂಡ ಇದೇ ರಸ್ತೆಯಲ್ಲಿ ಓಡಾಡ್ತಾ ಇದ್ದ. ಆತನ ಓಡಾಟ ಮತ್ತೆ ಆತನ ಚಲನವಲನವನ್ನ ನೋಡಿರುವಂತ ಇಲ್ಲಿನ ಪ್ರತ್ಯಕ್ಷದರ್ಶಿಯೊಬ್ರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಅವ್ರ ಮನೆ ಇಲ್ಲೇ ಪಕ್ಕದಲ್ಲೇ. ಅವ್ರು 2-3 ಬಾರಿ ಆ ಕಡೆ ಈ ಕಡೆ ಹೋಗುವಾಗ್ಲೂ ಕೂಡ ಆತ ಅಲ್ಲೇ ಇದ್ದ. ಅವ್ರಿಗೆ ಏನು ಅನುಮಾನ ಬಂದಿತ್ತು ಅನ್ನೋದ್ರ ಬಗ್ಗೆ ಅವ್ರನ್ನ ಕೇಳೋಣ. ನಮಸ್ಕಾರ, ತಮ್ಮ ಹೆಸರು? ನಾನು ಸುಜಯ್ ಶಾನ್ಭಾಗ್ ಅಂತ. ಇದೇ ಏರಿಯಾದಲ್ಲಿ 4ನೇ ಮನೆ ಇಲ್ಲಿಂದ. ನಾನು 10 ಗಂಟೆಯಿಂದ ಸುಮಾರು ಒಂದು 11:30ವರೆಗೂ 11:30 ಸುಮಾರು ಆಸುಪಾಸು ಒಂದು 4-5 ಸತಿ ಕಾರಲ್ಲಿ ಓಡಾಡಬೇಕಾದ್ರೆ ಸಮೇತ
ಯಾರೋ ಓಡಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರೆ ಯಾರೋ ಅವ್ರು ಇರ್ಬೋದು ಅಂತ ಅನ್ಕೊಂಡು ಸುಮ್ಮನೆ ನಾನು ಅದನ್ನಷ್ಟು ಗಮನಿಸ್ಲಿಲ್ಲ. ಆದ್ರೆ ಸಂಜೆ ಯಾವಾಗ CCTV ಫುಟೇಜ್ಗಳೆಲ್ಲ ಲೀಕ್ ಆಯ್ತು, ಅದು ನೋಡಿದಾಗ ಮಾತ್ರ ಬಹಳ ಆಘಾತಕಾರಿ ಆಯ್ತು. ಎದುರುಗಡೆಗೆ ಸ್ಕೂಲ್ ಇದೆ. ಏನ್ ಮಾಡ್ತಾ ಇದ್ದವ ನೀವು ನೋಡಿದಾಗ? ಈ ಗೇಟ್ ಅಲ್ಲಿ ಆತ ಎತ್ತಾಕೊಂಡು ಹೋಗಿರೋದು, ಆ ಮಗುವನ್ನ ಕಿಡ್ನಾಪ್ ಮಾಡಿರೋದು. ಏನ್ ಮಾಡ್ತಾ ಇದ್ದ ಆತನ ನಡೆ ನಿಮ್ಗೆ ಏನಾದ್ರು ಅನುಮಾನ ಬಂದಿತ್ತಾ? ಅಂದ್ರೆ ನೋಡಿ, ಇದು ಇಟ್ಸ್ ಅ ರೆಸಿಡೆನ್ಷಿಯಲ್ ಏರಿಯಾ. ಬೇಸಿಕಲಿ ತುಂಬಾ ಜನ ಓಡಾಡ್ತಿರ್ತಾರೆ, ಯಾರೋ ಕೆಲಸಗಾರರು ಓಡಾಡ್ತಿರ್ಬೋದು ಅನ್ನೋದಷ್ಟೇ ನಮ್ಮ ಸಂಶಯ ಇತ್ತು. ನಮ್ಗೆ ಈ ತರ ಆಗತ್ತೆ ಅನ್ನೋ ಅಂತ ಪರಿಕಲ್ಪನೆನೂ ಇರಲಿಲ್ಲ. ಅವ್ನು ಓಡಾಡ್ತಾ ಇದ್ದ, ಸುಮ್ಮನೆ ಆ ಬದಿ ಒಂದ್ ಕಡೆ ನಿಲ್ಲೋದು, ನಾವ್ಯಾರೋ ಹೀಗೆ ದಾರಿ ಹೋಗ್ರಿರ್ತಾರೆ ಅನ್ಕೊಂಡು ಸುಮ್ಮನೆ ಆದ್ವಿ. ಅಂದ್ರೆ ಇಷ್ಟು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಎದುರುಗಡೆ ಸ್ಕೂಲ್ ಇದ್ಕೊಂಡು ಮತ್ತೆ ಇಲ್ಲಿ ಡಾನ್ಸ್ ಕ್ಲಾಸ್ಗಳು ನಡೆಯುತ್ತೆ. ಸೊ ಇಷ್ಟೆಲ್ಲ ಇರಬೇಕಾದ್ರೆ ಇಂಥದ್ದಾಗತ್ತೆ ಅನ್ನುವಂಥ ಕಲ್ಪನೆ, ಊಹೆ ಸಮೇತ ನಮ್ಗಿರ್ಲಿಲ್ಲ. ಆದ್ರೆ ಬಹಳ ಆಘಾತಕಾರಿಯಾದಂತಹ ಸುದ್ದಿ ಇದು. ಈ ತರ ಆಗ್ಬಾರ್ದು. ಇನ್ನಾದವರಿಗೆ ಒಳ್ಳೆ ಶಿಕ್ಷೆಯನ್ನ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ವಿಚಾರ ಸುಜಯ್ ಅವರೇ, ಆತ ಡ್ರಗ್ ವ್ಯಸನಿಯಾಗಿದ್ದ, ಆತ ಗಾಂಜಾ ಸೇವನೆ ಮಾಡ್ಕೊಂಡಿದ್ದ ಅನ್ನೋ ರೀತಿಯಲ್ಲಿ ಈಗ ಪ್ರಾಥಮಿಕವಾಗಿ ತನಿಖೆಯಲ್ಲಿ ವಿಚಾರ ಗೊತ್ತಾಗಿದೆ. ತಾವು ನೋಡ್ದಂಗೆ ಆ ರೀತಿ ಏನಾದ್ರು ತಮ್ಮ ಕಂಡು ಬಂತ? ಓಲಾಡ್ತಿರೋದು, ತೂರಾಡ್ತಿರೋದು, ಆ ರೀತಿ ಆತನ ನೋಡಿದಾಗ ಮುಖಚರ್ಯೆ ಮತ್ತೊಂದು ನೋಡಿ, ನಮ್ಗೆ ಆ ರೀತಿಯಲ್ಲಿ ನಾನಂತೂ ನೋಡ್ಲಿಲ್ಲ ಅವನ್ನ. ಬಟ್ ಅವನು ಹಾಲ್ಟ್ ಮಾಡ್ಕೊಂಡು ನಿಂತಿದ್ದನ್ನ ನಾನು ಗಮನಿಸಿದೆ. ಬಟ್ ಅಷ್ಟು ನನಗೆ ಪೇಷನ್ಸು ಇರಲಿಲ್ಲ ಅವ್ನು ಯಾರು ಅಂತ. ಸೊ ಅವ್ನು ಇಲ್ಲಿದ್ದ, ಓಡಾಡ್ತಿದ್ದ. ಅಲ್ಲಿವರೆಗೂ ನಮ್ಮ ಮನೆ ಎದುರುಗಡೆ ತನಕನೂ ಬಂದು ಮತ್ತೆ ವಾಪಸ್ ಈ ಕಡೆ ಈ ರೋಡಲ್ಲಿ ಒಂದು 3-4 ಸತಿ ಓಡಾಡಿದ್ದಾನೆ. ಈ ಮನೆಯವರು ತಮ್ಮ ಪರಿಚಯ ಇದೆಯಾ? ಮತ್ತೆ ಆ ಮೃತಪಟ್ಟ ಮಗು ಅವ್ರ ತಾಯಿ ಏನಾದ್ರು ತಮ್ಗೆ ಪರಿಚಯಸ್ತ್ರ? ಇಲ್ಲ, ಅಷ್ಟು ಇದಿಲ್ಲ. ನಾವೆಲ್ಲ ಒಂದೇ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇರೋದ್ರಿಂದ ಅವ್ರ ಕಾರ್ನೆಲ್ಲ ಅಲ್ಲಿ ಪಾರ್ಕ್ ಮಾಡ್ತಾರೆ. ಅವಾಗ ಒಂದ್ 2-3 ಸತಿ ಮಾತಾಡಿದ್ವಿ. ಬಟ್ ಆ ಮಗುನ ನಾನು ಇದುವರೆಗೂ ನೋಡಿರ್ಲಿಲ್ಲ. ಬಟ್ ಇಲ್ಲಿ ತುಂಬಾ ಚಿಕ್ಕ ಮಕ್ಕಳಿದ್ದಾರೆ. ಅಂದ್ರೆ ಯಾರು ಮನೆ ಕೆಲಸ ಮಾಡುವಂತವ್ರು, ಅವ್ರದ್ದೆಲ್ಲ ಮಕ್ಕಳು ತುಂಬಾ ಜನ ಓಡಾಡ್ತಿರ್ತಾರೆ, ಆಟ ಆಡ್ತಿರ್ತಾರೆ. ಹೀಗಾದಾಗ ಮಕ್ಕಳನ್ನ ನಾವು ಹೇಗೆ ರೋಡಿಗೆ ಬಿಡೋದು ಹೇಳಿ? ಎದುರುಗಡೆನೆ ಸ್ಕೂಲ್ ಇದೆ, ಇಲ್ಲೇ ಪಕ್ಕ ಹೋದ್ರೆ ಪ್ರಹ್ಲಾದ್ ಜೋಶಿ ಅವ್ರ ಮನೆ ಇದೆ, ಬೊಮ್ಮಾಯಿ ಅವ್ರ ಮನೆ ಇಲ್ಲೇ ಇದೆ, ರಿಸರ್ವ್ ಏರಿಯಾ ಇದು. ಇಷ್ಟಿದ್ರು ಕೂಡ ಅದು ಹಾಡ ಹಗಲೇ ಎತ್ತಾಕೊಂಡು ಕೊಲೆ ಮಾಡಿ ಈ ತರದ್ದಾಗತ್ತೆ ಅಂತ ಹೇಳಿದ್ರೆ ಎತ್ತ ಸಾಕ್ತಿದೆ ಅಂತ ಹುಬ್ಬಳ್ಳಿ ಈ ಕಡೆ ಎಲ್ಲ. ನಿಜ ಹೇಳ್ಬೇಕಂದ್ರೆ ನಮ್ಮ ಕಾರ್ಪೊರೇಟರ್ ಆದಂತಹ ಶ್ರೀ ಸಂತೋಷ್ ಶ್ರವಣ್ ಅವ್ರು ಭಯಂಕರ ಸ್ಟ್ರಿಕ್ಟ್ ಇದ್ದಾರೆ. ಅವರು ತುಂಬಾ ಇಷ್ಟು ಅಚ್ಚುಕಟ್ಟಾಗಿ ಅವರು ನಡೆಸ್ಕೊಂಡು ಹೋಗ್ತಾರೆ, ಇಷ್ಟು ಅಚ್ಚುಕಟ್ಟಾಗಿ ಅವರೆಲ್ಲವನ್ನ ನೆರವೇರಿಸ್ತಾರೆ. ಈ ತರ ಆಗಿದೆ ಅಂದ್ರೆ ನಮಗೆ ಆಘಾತಕಾರಿ. ಆದ್ರೆ ಹುಬ್ಳಿಯಲ್ಲಿ ಈ ತರದ್ದು ಪದೇ ಆಗ್ತಿರೋದು ವಿಷಾದನೀಯ. ಒಂದ್ ಕಡೆ ಮಕ್ಕಳನ್ನ ಹೇಗೆ ನಾವು ಮುಂದೆ ಕಳಿಸ್ಬೇಕು, ಮಕ್ಕಳನ್ನ ಹೇಗೆ ಬಿಡ್ಬೇಕು ಅನ್ನೋ ಒಂದು ಪಾಲಕರಲ್ಲಿ ಬರುವಂತಹ ಒಂದು ವಿಷಯನೇ ಅಲ್ವಾ. ಸೊ ಹಾಗಾಗಿ ನೋಡುವ, ಏನಾದ್ರೂ ಇದಕ್ಕೆ ಕಠಿಣ ಕ್ರಮವನ್ನ ತಗೊಳ್ತಾರೆ ಅನ್ನುವಂತಹ. ಸರ್ಕಾರಕ್ಕೆ ತಾವು ಏನ್ ಹೇಳ್ತೀರಿ? ಮಕ್ಕಳಿಗೆ ಮೊದಲು ನಾವು ಎಡ್ಯುಕೇಟ್ ಮಾಡಬೇಕು. ಗುಡ್ ಟಚ್ ಬ್ಯಾಡ್ ಟಚ್ ಈಗ ಆಲ್ರೆಡಿ ಮಾಡ್ತಾ ಇದೀವಿ. ಸೊ ಎಲ್ಲ ಮಕ್ಕಳಿಗೆ ಅದನ್ನು ಮುಟ್ಟಿಸ್ಬೇಕು. ಸರ್ಕಾರಕ್ಕೆ ಒಂದೇ ಮನವಿ, ಇಂಥವ್ರಿಗೆ ಮಾಡಿದವ್ರಿಗೆ ಒಂದು ಕಠಿಣವಾದಂತಹ ಶಿಕ್ಷೆನ ಕೊಟ್ಟರೆ ಮುಂದೆ ಮಾಡುವವ್ರಿಗೆ ನಾವು ಮಾಡಬಾರ್ದು ಅನ್ನುವಂತಹ ಒಂದು ಭಯ ಹುಟ್ಟಿಸಿದ್ರೆ. ಈಗ ನೋಡಿ, ಫಾರಿನ್ ಸಿಸ್ಟಮ್ ಅಲ್ಲೆಲ್ಲ ನಾವು ನೋಡಿದಾಗ ಕ್ರೈಮ್ ರೇಟ್ ಇಸ್ ವೆರಿ ಲೋ ಬಿಕಾಸ್ ಅವರ ಆಕ್ಷನ್ಸ್ ಆರ್ ವೆರಿ ಸ್ಟ್ರಿಕ್ಟ್. ಸೊ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಖಂಡಿತ ನಾವು ಹೇಳ್ತೀವಿ ಮಾತಿಗೂ ನಮ್ದು ರಾಮರಾಜ್ಯ, ನಮ್ಮ ಧರ್ಮ ಸಂಸ್ಥಾಪನೆ ಆಗ್ಬೇಕು ಅಂತ. ಬಟ್ ಇಂಥದ್ದೇ ಆಗ್ತಾ ಇದ್ರೆ ಏನಾಗುತ್ತೆ ನಮ್ಮ ಕತೆ? ಸೊ ಇದನ್ನ ನಾವೇ ಎಡ್ಯುಕೇಟ್ ಮಾಡಿ ಒಂದಿಷ್ಟು ಮೌಲ್ಯಗಳನ್ನ ಮಕ್ಕಳಿಗೂ ತಿಳಿಸ್ಬೇಕು, ಪಾಲಕರಿಗೂ ತಿಳಿಸ್ಬೇಕು ಅನ್ನೋದನ್ನ ನನ್ನ ಪ್ರಯತ್ನ. ಅದನ್ನ ನಾವೆಲ್ಲ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಮಾಡಬೇಕು ಅನ್ನೋದು ನನ್ನದೊಂದು ಮನವಿ. ಇದು ಪ್ರತ್ಯಕ್ಷದರ್ಶಿ ಅವರು ಹೇಳ್ತಿರುವಂತ ಮಾತು. ಅವರು ಕಂಡಂಗೆ ಆ ಆರೋಪಿ ಏನ್ ಮಾಡ್ತಿದ್ದ ಅಥವಾ ಅವನ ಚಲನವಲನ ಹಿಂಗಿತ್ತು, ದಾರಿ ಹೋಕನ್ ರೀತಿಯಲ್ಲಿದ್ರು, ಆತ ಏನ್ ಮಾಡಿದ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಕ್ಯಾಮರಾ ಪರ್ಸನ್ ಕಾಂತರಾಜು ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.